ದ ಮೋಸ್ಟ್ ಅವೈಟೆಡ್ ರಾಮಾಯಣ ಮೂವಿ ಟ್ರೈಲರ್ ಇವತ್ತು ಬೆಳಗ್ಗೆ 4:15ಕ್ಕೆ ರಿಲೀಸ್ ಮಾಡಿದ್ದಾರೆ. ಸೊ ಟ್ರೈಲರ್ ನೋಡಿ ಮೂವಿ ಬಗ್ಗೆ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಂತ ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಈ ಮೂವಿ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಟ್ರೈಲರ್ಗೆ ಬರೋದಾದ್ರೆ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಎವ್ರಿ ವಿಜುವಲ್ಸ್ ಕೂಡ ಎಕ್ಸಲೆಂಟ್ ಆಗಿ ಬಂದಿದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲಾ ಕಡೆ ಕ್ಯೂರಿಯಾಸಿಟಿನ ಹುಟ್ಟಿಸಿದೆ. ನೆಕ್ಸ್ಟ್ ಯಾರು ಬರ್ತಾರೆ, ಯಾವ ಡ್ರೆಸ್ ಅಲ್ಲಿ ಬರ್ತಾರೆ, ನೆಕ್ಸ್ಟ್ ಯಾವ ತರ ವಿಜುವಲೇಷನ್ ಇರುತ್ತೆ ಅಂತ ಎಲ್ಲಾ ಕಡೆ ಕ್ಯೂರಿಯಾಸಿಟಿನ ಹುಟ್ಟಿಸಿರುವಂತ ಟ್ರೈಲರ್ ಅಂತ ಹೇಳ್ಬೋದು. ಎಲ್ಲೂ ಕೂಡ ನಿಮ್ಗೆ ಡಿಸಪಾಯಿಂಟ್ ಅಂತೂ ಆಗಲ್ಲ. ಕೆಲವೊಂದ್ ಕಡೆ ಆಗಿದೆ, ಬಟ್ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇನ್ನೊಂದೇನಂತಂದ್ರೆ ತುಂಬಾ ಮೈಥಾಲಜಿಕಲ್ ಮೂವೀಸ್ ಬಂದಿದೆ. ಆಗಿನ ಕಾಲದಿಂದನೂ ಮೈಥಾಲಜಿಕಲ್ ಅಂದ್ರೆ ಒಂದು ಮೈಂಡ್ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ರಾಮಾಯಣ ಒಂದು ಮಹಾಕಾವ್ಯ, ಅದನ್ನ ಒಂದು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡ್ಬೇಕು ಅಂತ ಅಂದ್ರೆ ಎಕ್ಸ್ಪೆಕ್ಟೇಷನ್ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಕೂಡ ತುಂಬಾ ಇತ್ತು. ಈ ಮೂವಿ ಪ್ರೊಡಕ್ಷನ್ ಅವ್ರಿಗೆ ತುಂಬಾ ಇತ್ತು ಅಂತಾನೆ ಹೇಳ್ಬೋದು. ಸೊ ಇನ್ನು ಕ್ಯಾರೆಕ್ಟರ್ ನಿಭಾಯಿಸ್ತಿರುವಂತ ಯಶ್ ಆಗಿರ್ಬೋದು, ರಣಬೀರ್ ಕಪೂರ್ ಆಗಿರ್ಬೋದು, ಅಥವಾ ಸಾಯಿ ಪಲ್ಲವಿ, ಸೊ ಎಲ್ಲರ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಸಣ್ಣ ತಪ್ಪಾದ್ರೂ ಕೂಡ ನಮ್ಮ ಜನಗಳು ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಅದು ಅವರ ಭಾವನೆಗಳ ಮೇಲೆ ಧಕ್ಕೆ ತರೋ ತರ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನ ತುಂಬಾ ಮೈಥಾಲಜಿಕಲ್ ಮೂವಿ ಮಾಡಿದ್ದಾರೆ, ಬಂದಿದೆ ಹೋಗಿದೆ, ಮತ್ತೆ ಒಳ್ಳೊಳ್ಳೆ ಹೆಸರುಗಳನ್ನ ಕೂಡ ಮಾಡಿದ್ದಾರೆ. ಬಟ್ ಈ ಮೂವಿಲಿ ಏನ್ ಸ್ಪೆಷಲ್ ಅಂತ ಕೇಳ್ತೀರಾ? ಈ ಮೂವಿಲಿ ಎಲ್ಲಾ ಕ್ಯಾರೆಕ್ಟರ್ಗೂ ಒಂದು ಆರಾ ಅಂತ ಕ್ರಿಯೇಟ್ ಮಾಡ್ತಾರೆ. ಈಗ ಯಶ್ ಆಸ್ ಅ ರಾವಣ ಆಗಿ ಒಂದು ಆರಾ ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿ ರಾಮ ಆಗಿ ರಣಬೀರ್ ಕಪೂರ್ ಒಂದು ಆರಾ ಕ್ರಿಯೇಟ್ ಮಾಡ್ತಾರೆ. ಸನಿ ಡಿಯೋಲ್ ಹನುಮಂತನಾಗಿ, ಹೀಗೆ ಹಲವಾರು ಕ್ಯಾರೆಕ್ಟರ್ಗಳು ಒಂದು ದೊಡ್ಡ ತಾರಾ ಬಳಗವನ್ನೇ ಹೊಂದಿದೆ ಅಂತ ಹೇಳ್ಬೋದು. ಸೊ ಒಂದು ಈಗ ರಾವಣ ಅಂದ್ರೆ ಎಷ್ಟು ಅಂತ ಕ್ರಿಯೇಟ್ ಆಗುತ್ತೆ ನಮ್ಮ ಮೈಂಡ್ ಅಲ್ಲಿ, ಅಷ್ಟ್ರ ಮಟ್ಟಿಗೆ ಒಂದು ಆರ ಅನ್ನೋದು ಈ ಮೂವಿ ಟ್ರೈಲರ್ ಅಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನ ಪ್ರೊಡಕ್ಷನ್ ಡಿಸೈನಿಂಗ್, ಕಾಸ್ಟ್ ಡಿಸೈನಿಂಗ್ ಇರ್ಬೋದು, ಲೊಕೇಶನ್ ಮತ್ತೆ VFX ಈ ಎಲ್ಲವನ್ನು ಒಂದು ಗ್ರೌಂಡ್ ಸ್ಕೇಲ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ಟ್ರೈಲರ್ ನೋಡ್ಬೋದು, ಎಲ್ಲೂ ಕೂಡ ನಿಮ್ಗೆ ಆರ್ಟಿಫಿಷಿಯಲ್ ಅಂತ ಅನ್ಸೇ ಇಲ್ಲ. ಕಂಪೇರ್ ಟು ಅದರ್ ಮೂವೀಸ್ ಅಂದ್ರೆ ಅವತಾರ್ ಇರ್ಬೋದು, ಆ ತರದೆಲ್ಲ ಅನಿಮೇಟೆಡ್ ಮೂವಿ ತರ ಬರುತ್ತೆ ನೋಡಿ, ಎಲ್ಲೂ ಕೂಡ ನಿಮ್ಗೆ ಆರ್ಟಿಫಿಷಿಯಲ್ ಅಂತ ಅನ್ಸೇ ಇಲ್ಲ. ಮಿಡಲ್ ಅಲ್ಲಿ ಐರಾವತ ಮತ್ತೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಆಸ್ ರಾವಣ ಆಗಿ ಒಂದು ಯುದ್ಧವನ್ನ ಮಾಡ್ತಿರ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಅದರಲ್ಲೂ ಕೂಡ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಎಲ್ಲೂ ಕೂಡ ಇದೊಂದು ಅನಿಮೇಟೆಡ್ ಮೂವಿ ತರ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಯಾವ ಕಡೆಯಿಂದ ಅಂತಾನು ಅನ್ಸಿಲ್ಲ. ಅಷ್ಟು ಎಕ್ಸಲೆಂಟ್ ಆಗಿ ಗ್ರೌಂಡ್ ಸ್ಕೇಲ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಲೊಕೇಶನ್ಸ್ ಅಲ್ಲಿ ಲಂಕಾ, ಅಯೋಧ್ಯ ಮತ್ತೆ ಯುದ್ಧಗಳು ಮಾಡುವಂತ ಪ್ಲೇಸಸ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ವಿಜುವಲ್ ಪ್ಲೇಸಸ್ ನ ತಗೊಳ್ಳೋದಕ್ಕೆ ಸಿನಿಮಾ ಟೀಮು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಆಗಿರ್ಬೋದು, ಆ ಕ್ರೌಡ್, ಯುದ್ಧಗಳು, ರಾಕಿಂಗ್ ಸ್ಟಾರ್ ಎಷ್ಟು ಓಡ್ ಬರ್ಬೇಕಾದ್ರೆ ಒಂದ್ ಸೀನ್ ನೋಡಿರ್ಬೋದು. ಆ ಯುದ್ಧದಲ್ಲಿ ಇರುವಂತ ಪ್ಲೇಸಸ್ ನ ಕವರ್ ಮಾಡೋದಕ್ಕೆ, ಬಿಲ್ಡ್ ಮಾಡೋದಕ್ಕೆ ಸಿನಿಮಾ ಟೀಮ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಎಕ್ಸಲೆಂಟ್ ಆಗಿ ಬಂದಿದೆ ಎಲ್ಲಾ ವಿಜುವಲ್ಸ್. ಯುದ್ಧದಿರ್ಬೋದು, ರಾವಣಂದ ಎಂಟ್ರೆನ್ಸ್, ಎಕ್ಸಿಟ್, ಸೊ ಇಟ್ ವಿಲ್ ಇಸ್ ಲೈಕ್ ಮೆಸ್ಮರೈಸಿಂಗ್ ಅಂತಾನೆ ಹೇಳ್ಬೋದು. ಮೂವಿ ಅಷ್ಟು ಚೆನ್ನಾಗಿದೆ ಟ್ರೈಲರ್. ಇನ್ನ ರಾಮನ ಪಾತ್ರವನ್ನ ರಣಬೀರ್ ಕಪೂರ್ ಅವರು ನಿಭಾಯಿಸಿದ್ದಾರೆ. ಸ್ಟಾರ್ಟಿಂಗ್ ಎಲ್ರಿಗೂ ತುಂಬಾ ಡೌಟ್ ಇತ್ತು, ರಣಬೀರ್ ಕಪೂರ್ ಅವರು ಹೇಗೆ ನಿಭಾಯಿಸ್ತಾರೆ ಪಾತ್ರನ ಅಂತ. ಯಾಕೆಂದ್ರೆ ಕೆಲವು ಟೀಕೆಗಳು, ಟಿಪ್ಪಣಿಗಳು ರಣಬೀರ್ ಕಪೂರ್ ಮೇಲಿತ್ತು. ಅವರು ರಾಮನನ್ನ ನಂಬಲ್ಲ, ಸೊ ಅವ್ರಿಗೆ ಯಾವಾಗ್ಲೂ ಅದ್ರ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ಆ ಕ್ಯಾರೆಕ್ಟರ್ನ ಅವ್ರು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಎಲ್ರಿಗೂ ಇತ್ತು. ಬಟ್ ಇದರ ಮಧ್ಯೆ ಆಫ್ಟರ್ ಟ್ರೈಲರ್ ನೋಡಿದ್ಮೇಲೆ ಅನ್ಸಿದ್ದೇನು ಅಂದ್ರೆ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರು ಒಂದು ಕಾಮ್ನೆಸ್ ಆಗಿರ್ಬೋದು. ರಾಮ ಅಂದ ತಕ್ಷಣ ನಮಗೆ ಬರೋದು ಒಂದೇ, ಕಾಮ್ ಆಗಿರ್ತಾರೆ, ಮುಖದಲ್ಲಿ ಆ ತೇಜಸ್ ಇರ್ಬೋದು. ಒಂದು ದೇವರನ್ನ ನೋಡ್ತೀವಿ ಅನ್ನತ್ತೀವಲ್ಲ, ಆ ತರ ತೇಜಸ್ ಇರುತ್ತೆ. ಸೊ ಅದನ್ನೇ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ರಣಬೀರ್ ಕಪೂರ್ ಅವರು. ಇನ್ನ ಸೀತೆಯಾಗಿ ಸಾಯಿ ಪಲ್ಲವಿ ಅವರು ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ. ಅವರು ಕೂಡ ತುಂಬಾ ಚಾರ್ಮಿಂಗ್ ಆಗಿ, ಎಮೋಷನಲ್ ಆಗಿ, ಒಂದು ಡೈಲಾಗ್ ಡೆಲಿವರಿ ಇರ್ಬೋದು, ಎಲ್ಲರೂ ಕೂಡ ಅವರವರ ಓನ್ ವಾಯ್ಸ್ ಅಲ್ಲಿ ಡೈಲಾಗ್ ಡೆಲಿವರಿಯನ್ನ ಮಾಡಿದ್ದಾರೆ. ಸೊ ದಟ್ ಇಸ್ ಅ ಒನ್ ಗುಡ್ ಥಿಂಗ್ ಅಂತ ಹೇಳ್ಬೋದು. ಸಾಯಿ ಪಲ್ಲವಿ ಅವರವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಇನ್ನ ನಮ್ಮ ಯಶ್, ರಾಕಿಂಗ್ ಸ್ಟಾರ್ ಯಶ್ ವಿಷಯಕ್ಕೆ ಬರೋದಾದ್ರೆ ರಾವಣನ ಪಾತ್ರವನ್ನ ನಿಭಾಯಿಸಿದ್ದಾರೆ. ನೀವು ನೋಡಿರ್ಬೋದು, ಸ್ಟಾರ್ಟಿಂಗ್ ಏನ್ ಗರ್ಜನೆಯನ್ನ ಮಾಡ್ಕೊಂಡು ಬರ್ತಾರೆ, ಎಕ್ಸಿಟ್ ಆಗ್ಬೇಕಾದ್ರೆ ಲಾಸ್ಟ್ ಅಲ್ಲೂ ಅದೇ ಗರ್ಜನೆಯಿಂದ ಎಕ್ಸಿಟ್ ಆಗ್ತಾರೆ. ಸೊ ಯಶ್ ಅಂದ್ರೆ ಒಂದು ಆರ ಅಂತ ಕ್ರಿಯೇಟ್ ಆಗ್ಬಿಟ್ಟಿದೆ ಈ ಮೂವಿನಲ್ಲಿ ಅಂತ ಅನ್ಸುತ್ತೆ. ನನಗಂತೂ ಹೋಲ್ ಟ್ರೈಲರ್ ಅಲ್ಲಿ ಪೀಕ್ ಅಲ್ಲಿ ಇದ್ದಿದ್ದು ಅಂತ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅಂತಾನೆ ಹೇಳ್ಬೋದು. ಅವರ ವಾಯ್ಸ್ ಇರ್ಬೋದು, ಅವ್ರ ಕಾಸ್ಟ್ಯೂಮು, ಅವರು ಗರ್ಜನೆ ಮಾಡೋ ರೀತಿ ಇರ್ಬೋದು, ಒಂದು ಇಂಟೆನ್ಸಿಟಿ ಅಂತಾರಲ್ಲ, ದಟ್ ಇಸ್ ಎಕ್ಸಲೆಂಟ್. ಅದು ಮೀರಕ್ಕೆ ಆಗೋದಿಲ್ಲ. ರಾವಣಂಗೆ ಯಶ್ ಅವರೇ ಸೂಟ್ ಆಗ್ತಾರೆ ಅನ್ನೋ 100% ಸೂಟ್ ಆಗ್ತಾರೆ ಅನ್ನೋ ಆಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಭಾರತದ ಟಾಪ್ ಮೂವಿಗಳಲ್ಲಿ ನಮ್ಮ ಕನ್ನಡದ ಪ್ರತಿಭೆ ಇದೆ ಅಂತ ಅಂದ್ರೆ ಅದು ನಮ್ಗೆ ಎಲ್ರಿಗೂ ಒಂದು ದೊಡ್ಡ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ನಾವು ತುಂಬಾ ಖುಷಿನೂ ಪಡ್ಬೇಕು, ಮತ್ತೆ ಪ್ರೌಡ್ ಫೀಲ್ ಮಾಡ್ಕೋಬೇಕು ಎಲ್ಲರೂ. ನಮ್ಮ ಹುಡುಗ
ಟಾಪ್ ಅಲ್ಲಿ ಇದ್ದಾನೆ, ಹಾಲಿವುಡ್ ಬಾಲಿವುಡ್ಗೂ ಹೋಗಿದ್ದಾನೆ ಅಂತಾನೆ ಹೇಳ್ಬೋದು. ಬಟ್ ನನಗೆ ಪರ್ಸನಲಿ ಮಿಸ್ಸಿಂಗ್ ಅಂತ ಅನ್ಸಿದ್ದು ಹನುಮಂತನ ಪಾತ್ರ. ನಮ್ಮೆಲ್ಲರಿಗೂ ಒಂದು ಇಮ್ಯಾಜಿನೇಷನ್ ಇರುತ್ತೆ, ರಾಮ ಮತ್ತೆ ಸೀತೆ ಅಂತ ಅಂದ್ರೆ ಹನುಮಂತ ಇದ್ದೇ ಇರ್ತಾನೆ ಅಂತ ಇರುತ್ತೆ. ಸನ್ನಿ ಡಿಯೋಲ್ ಅವರು ಹನುಮಂತನ ಪಾತ್ರವನ್ನ ಮಾಡಿದ್ದಾರೆ. ಮೇ ಬಿ ಅವ್ರು ಇದ್ದಿದ್ರೆ ಒಂದು ಎಕ್ಸ್ಟ್ರಾ ಮಸಾಲ ಅಥವಾ ಎಕ್ಸ್ಟ್ರಾ ಒಂದು ನೋಡಕ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಬಿಕಾಸ್ ರಾಮ, ರಾವಣ ಇದ್ದಾರೆ, ಶೂರ್ಪಣಖ ಇದ್ದಾರೆ, ಎಲ್ಲರೂ ಕ್ಯಾರೆಕ್ಟರ್ ಇದೆ ಅಂದ್ಮೇಲೆ ಹನುಮಂತನ ಪಾತ್ರ ಏನಕ್ಕೆ ಮಿಸ್ ಆಯ್ತು ಅಂತ ಗೊತ್ತಿಲ್ಲ. ಸೊ ಮೇ ಬಿ ಅದಿದ್ರೆ ತುಂಬಾ ಇರ್ತಿತ್ತು ಅಂತಾನು ಅನ್ಸುತ್ತೆ. ಪರ್ಸನಲಿ ನನ್ಗೆ ಇನ್ನೊಂದು ಅನ್ಸಿದೆ ಅಂದ್ರೆ ಎಮೋಷನ್ ಸ್ವಲ್ಪ ಕಮ್ಮಿ ಇತ್ತು ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ಮೈಥಾಲಜಿಕಲ್ ಮೂವಿನ ಒಂದು ನೋಡ್ಬೇಕಾದ್ರೆ ಒಂದು ಎಮೋಷನ್ಸ್ ಇಂದ ನೋಡ್ತೀವಿ. ಯಾಕಂದ್ರೆ ಬಿಕಾಸ್ ಕನೆಕ್ಟ್ ಆಗಿರುತ್ತೆ. ರಾಮಾಯಣ ಅಂದ್ರೆ ನಮಗೆ ಕನೆಕ್ಟ್ ರಿಯಲ್ ಲೈಫಿಗೆ. ದೇವ್ರು, ರಾಮ ಸೀತೆ ದೇವ್ರು ಅಂತ ನಂಬೋರು ನಾವು ಅಂದ್ಮೇಲೆ ಸಮ್ವೇರ್ ಎಮೋಷನಲ್ ಸ್ವಲ್ಪ ಮಿಸ್ ಆಯ್ತು ಅನ್ಸುತ್ತೆ. ಬಟ್ ನಾವು ಜಡ್ಜ್ ಮಾಡಕ್ಕಾಗಲ್ಲ, ಫುಲ್ ಮೂವಿ ನೋಡ್ಬೇಕು. ಹೇಗೆ ಆಫ್ಟರ್ ಮೂವಿ ನೋಡಿದ್ಮೇಲೆ ನಾವು ಜಡ್ಜ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಹಾಲಿವುಡ್ ಇಂದ ಮತ್ತೆ ನಮ್ಮ AR ರೆಹಮಾನ್ ಅವರು ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಮ್ಯೂಸಿಕ್ ಅಂದ್ರೆ AR ರೆಹಮಾನ್ ಅಂದ್ರೆ ನಾವು ಕೇಳೋ ಹಾಗೆ ಎಲ್ಲ ಎಕ್ಸಲೆಂಟ್ ಮ್ಯೂಸಿಕ್ ಇದ್ದೇ ಇರುತ್ತೆ ಅಂತ ಅನ್ಸುತ್ತೆ. ಓವರ್ ಆಲ್ ನನಗೆ ಟ್ರೈಲರ್ ತುಂಬಾ ಚೆನ್ನಾಗಿದೆ ಅನಿಸ್ತು. ಸಮ್ವೇರ್ ಲೂಪ್ ಹೋಲ್ ಗಳು ಇದಾವೆ, ಅದನ್ನ ಮೇ ಬಿ ಮೂವಿ ನೋಡಿದ್ಮೇಲೆ ನಾವು ಜಡ್ಜ್ ಅನ್ನ ಮಾಡ್ಬೋದು. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನಾವು ಮೂವಿ ಕಂಪ್ಲೀಟ್ ಇದಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸಮ್ವೇರ್ ರಾಕಿಂಗ್ ಸ್ಟಾರ್ ಯಶ್ ಅವರು ಹೈಲೈಟ್ ಆದ್ರು ಅಂತ ಪರ್ಸನಲಿ ನನ್ಗೆ ಅನ್ಸುತ್ತೆ. ಸೊ ನಿಮ್ಗೆಲ್ಲ ಏನ್ ಅನಿಸ್ತು ರಾಮಾಯಣ ಮೂವಿ ಟ್ರೈಲರ್ ನೋಡಿ? ಕಮೆಂಟ್ ಅನ್ನ ಮಾಡಿ.